ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಸಿಜೆಪಿ ಬೇಡಿಕೆಗೆ ಮಾಡಿದ ಸರ್ಕಾರ, ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿಯ ಗೆಲುವು. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಮಾಲೇಕಲ್ಲು ತಿರುಪತಿ ಬಳಿ ದರೋಡೆಕೋರರ ದುಷ್ಕೃತ್ಯ. ಹಣ ದೋಚಿ ಕಾಲು ಕಟ್ಟಿ ಗುಂಡಿಗೆ ತಳ್ಳಿದ ಕಳ್ಳರು, ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹ. ಕರ್ತವ್ಯ ನಿರತ ಮಹಿಳಾ ಬಿಎಲ್ಒ ಮೇಲೆ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವರ್ತನೆ. ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿಯಲ್ಲಿ ಘಟನೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿ ನಡೆಸಿದ ಬೃಹತ್ ಪ್ರತಿಭಟನೆಗಳ ಬೆನ್ನಲ್ಲೇ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಧರ್ಮೇಂದ್ರ ಪ್ರಧಾನ್ ಇಂದು ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಶುಕ್ರವಾರ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರನ್ನ ಭೇಟಿಯಾಗಿದ್ದ ಸಿಜೆಪಿ ವಕ್ತಾರರು ತಮ್ಮ 3 ಬೇಡಿಕೆಗಳನ್ನು ಸಲ್ಲಿಸಿದ್ರು. ಅದರಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯೇ ಮೊದಲ ಮತ್ತು ಮುಖ್ಯವಾದ ಬೇಡಿಕೆಯಾಗಿತ್ತು. ಸಂಧಾನ ಮಾತುಕತೆಯ ವೇಳೆ ಉಳಿದ 2 ಬೇಡಿಕೆಗಳಿಗೆ ಕೂಡಲೇ ಒಪ್ಪಿಗೆ ಸೂಚಿಸಿದ ಕೇಂದ್ರ ಸಚಿವರು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಇಂದು ಮಧ್ಯಾಹ್ನದವರೆಗೆ ಸಮಯ ಕೋರಿದ್ರು. ಇದೀಗ ಕೊನೆಗೂ ಸಿಜೆಪಿ ಹಾಗೂ ಪ್ರತಿಭಟನಾಕಾರರ ಬೇಡಿಕೆಗೆ ಮಣಿದಿರುವ ಕೇಂದ್ರ ಸರ್ಕಾರ ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಪಡೆದಿದೆ. ಅಲ್ಲಿಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಪ್ರತಿಭಟನೆ ಮಾಡುತ್ತಿರುವವರ ಎಲ್ಲ ಬೇಡಿಕೆಗಳು ಈಡೇರಿದಂತಾಗಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಧರ್ಮೇಂದ್ರ ಪ್ರಧಾನ್, ಜಂತರ್ ಮಂತರ್ನಲ್ಲಿ ಹಾಗೂ ದೇಶಾದ್ಯಂತ ಇರುವ ಪರಿಸ್ಥಿತಿಯ ಲಾಭವನ್ನ ದೇಶ ವಿರೋಧಿ ಶಕ್ತಿಗಳು ಪಡೆಯಬಾರದು. ದೇಶವು ಒಗ್ಗಟ್ಟಿನಿಂದ ಇರಬೇಕು. ಭಾರತದ ವಿದ್ಯಾರ್ಥಿಗಳು ಕಾನೂನು ಸಂಕಷ್ಟದಲ್ಲಿ ಸಿಲುಕಿಕೊಳ್ಳದೆ ತಮ್ಮ ಅಧ್ಯಯನ ಮತ್ತು ವೃತ್ತಿ ಜೀವನದ ಮೇಲೆ ಗಮನ ಹರಿಸಬೇಕು ಎಂಬ ಕಾರಣಕ್ಕಾಗಿ ನಾನು ಪ್ರಧಾನಮಂತ್ರಿ ಅವರಿಗೆ ನನ್ನ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರನ್ನ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿ ಭೇಟಿ ನೀಡಿ ಸನ್ಮಾನಿಸಿದ್ದು, ಸಮುದಾಯದ ಪ್ರಮುಖ ಬೇಡಿಕೆಗಳ ಕುರಿತು ಗಹನವಾದ ಚರ್ಚೆ ನಡೆಸಿದ್ದಾರೆ. ಭೇಟಿಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ವಾಮೀಜಿ, ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕಲ್ಪಿಸುವ ಕುರಿತು ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿರುವುದಾಗಿ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಪಂಚಮಸಾಲಿ ಶ್ರೀಪೀಠದ ವತಿಯಿಂದ ಇಂದು ಅವರನ್ನು ಅಧಿಕೃತವಾಗಿ ಭೇಟಿಯಾಗಿ ಸನ್ಮಾನಿಸಿ ಶುಭ ಹಾರೈಸಲಾಗಿದೆ ಎಂದು ಸ್ವಾಮೀಜಿ ತಿಳಿಸಿದರು. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ಕಲ್ಪಿಸಬೇಕು ಎಂಬುದು ನಮ್ಮ ಬಹುಕಾಲದ ಬೇಡಿಕೆಯಾಗಿದ್ದು, ಕಳೆದ 6 ವರ್ಷಗಳಿಂದ ಈ ಸಂಬಂಧ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ ಎಂದು ಅವರು ನೆನಪಿಸಿದರು. 2A ಮೀಸಲಾತಿ ನೀಡುವ ಭರವಸೆ ಹಾಗೂ ಬೇಡಿಕೆಯ ಕುರಿತು ವಿಸ್ತೃತವಾಗಿ ಚರ್ಚಿಸಲು ಸಂಪೂರ್ಣ ಸಂಪುಟ ರಚನೆಯಾದ ಬಳಿಕ ವಿಶೇಷ ಸಭೆ ಕರೆಯುವುದಾಗಿ ಮುಖ್ಯಮಂತ್ರಿಗಳು ಭರವಸೆ ನೀಡಿರುವುದಾಗಿ ಸ್ವಾಮೀಜಿ ಸ್ಪಷ್ಟಪಡಿಸಿದರು. ಮೂಲಕವಾಗಿ ನಿಮ್ಮ ಅವಧಿಯಲ್ಲಿ ಈ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ 2A ಮೀಸಲಾತಿಯನ್ನು ಎಲ್ಲ ಲಿಂಗಾಯತ ಒಳಪಂಗಡಿಗಳಿಗೂ OBC ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಪೂರಕವಾಗಿ ಈ ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಮತ್ತೊಂದು ಸಾರಿ ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಸಭೆ ಕರಿತೀವಿ ಅನ್ನುವಂಥ ಒಂದು ಆಶಾದಾಯಕವಾಗಿರ್ತಕ್ಕಂಥ ಮಾತನಾಡಿದ್ದಾರೆ. ಒಟ್ಟಾರೆ ಇಂದಿನ BJP ಸರ್ಕಾರ ನಮ್ಮ ಸಮಾಜಕ್ಕೆ ಕೊನೆಯ ಗಳಿಗೆಯಲ್ಲಿ 2D ಎನ್ನುವಂಥ ಒಂದು ಹೊಸ ಪ್ರವರ್ಗವನ್ನು ಸೃಷ್ಟಿ ಮಾಡಿ 2A ಇರತಕ್ಕಂಥ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು ಅಂತ ತಿಳ್ಕೊಂಡು 2D ಎನ್ನುವಂಥ ಹೊಸ ಮೀಸಲಾತಿಯನ್ನು ಕೊಟ್ಟಿತ್ತು. ಎಲ್ಲೇ ಒಂದು ಕಡೆ ಹೊಸ ಸರ್ಕಾರ. ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ಅರಸೀಕೆರೆ ತಾಲೂಕಿನ ಮಾಲೇಕಲ್ಲು ತಿರುಪತಿ ಬೆಟ್ಟದ ಸುತ್ತಮುತ್ತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಎಂಬುದಕ್ಕೆ ಮತ್ತೊಂದು ಆತಂಕಕಾರಿ ಘಟನೆ ಮುನ್ನೆಲೆಗೆ ಬಂದಿದೆ. ಮಾಲೇಕಲ್ಲು ತಿರುಪತಿ ಬಳಿ ವ್ಯಕ್ತಿಯೊಬ್ಬರನ್ನ ಅಡ್ಡಗಟ್ಟಿದ ದುಷ್ಕರ್ಮಿಗಳು ಅವರ ಬಳಿಯಿದ್ದ ಹಣವನ್ನು ದೋಚಿ ಬಳಿಕ ಕಾಲುಗಳನ್ನು ಕಟ್ಟಿಹಾಕಿ ಗುಂಡಿಗೆ ತಳ್ಳಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸ್ಥಳೀಯರ ಮಾಹಿತಿಯ ಪ್ರಕಾರ ಮಾಲೇಕಲ್ಲು ತಿರುಪತಿ ಗುಡ್ಡದ ತಪ್ಪಲು ಹಾಗೂ ನಿರ್ಜನ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಳ್ಳರ ಹಾಗೂ ದರೋಡೆಕೋರರ ಹಾವಳಿ ಮಿತಿ ಮೀರಿದೆ. ಭಕ್ತರು ಹಾಗೂ ದಾರಿಯಲ್ಲಿ ಸಾಗುವ ಏಕಾಂಗಿಗಳನ್ನು ಗುರಿಯಾಗಿಸಿಕೊಂಡು ಈ ಕೃತ್ಯ ಎಸಗಲಾಗುತ್ತಿದ್ದು, ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ಕಸಿದುಕೊಂಡು ಪ್ರಾಣಕ್ಕೆ ಕುತ್ತು ತರುತ್ತಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿವೆ. ಮಾಲೇಕಲ್ ತಿರುಪತಿ ಭಾಗದಲ್ಲಿ ಈ ರೀತಿ ಸಿಕ್ಕಾಪಟ್ಟೆ ಪ್ರಕರಣಗಳು ಆಗುತ್ತಿದ್ದರೂ ಪೊಲೀಸ್ ಇಲಾಖೆ ಮಾತ್ರ ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. ಇಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳು ಮತ್ತು ದರೋಡೆಕೋರರ ಬಗ್ಗೆ ಗೊತ್ತಿದ್ದರೂ ಪೊಲೀಸರು ಮೌನ ವಹಿಸಿದ್ದಾರೆ. ವಾರಾಂತ್ಯದಲ್ಲಾಗಲಿ ಅಥವಾ ವಿಶೇಷ ದಿನಗಳಲ್ಲಾಗಲಿ ಬೆಟ್ಟದ ಸುತ್ತಮುತ್ತ ಸೂಕ್ತ ಪೊಲೀಸ್ ಗಸ್ತು ಇಲ್ಲದಿರುವುದೇ ಅಪರಾಧ ಕೃತ್ಯಗಳಿಗೆ ಕಾರಣ ಎಂಬುದು ಸ್ಥಳೀಯರು ಆರೋಪಿಸಿದ್ದಾರೆ. ಪ್ರವಾಸಿಗರು ಮತ್ತು ಭಕ್ತರ ಸುರಕ್ಷತೆಯ ದೃಷ್ಟಿಯಿಂದ ಸಂಬಂಧಪಟ್ಟ ಪೊಲೀಸರು ಕೂಡಲೇ ಎಚ್ಚೆತ್ತುಕೊಂಡು ಮಾಲೇಕಲ್ ತಿರುಪತಿ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕಲ್ಪಿಸಬೇಕು ಹಾಗೂ ತಪ್ಪಿತಸ್ಥ ಕಳ್ಳರನ್ನು ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನಲ್ಲಿ ಕರ್ತವ್ಯ ನಿರತ ಮಹಿಳಾ ಬಿಎಲ್ಒ ಒಬ್ಬರ ಮೇಲೆ ವ್ಯಕ್ತಿಯೊಬ್ಬರು ಹಾಗೂ ಅವರ ಪುತ್ರ ಹಲ್ಲೆ ನಡೆಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆತಂಕಕಾರಿ ಘಟನೆ ವರದಿಯಾಗಿದೆ. SIR ಪ್ರಕ್ರಿಯೆಯಲ್ಲಿ ತೊಡಗಿದ ವೇಳೆ ಈ ದೌರ್ಜನ್ಯ ನಡೆದಿದ್ದು ಸ್ಥಳೀಯವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ.
ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗ್ರಾಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಾಗಿ ಹಾಗೂ ಬಿಎಲ್ಒ ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸುಜಾತ ಎಂಬುವರೇ ಹಲ್ಲೆ ಹಾಗೂ ನಿಂದನೆಗೆ ಒಳಗಾದವರು. ಗ್ರಾಮದ ಯೋಗೇಶ್ ಎಂಬುವರ ಎನ್ಯುಮರೇಷನ್ ಫಾರಂ ಅನ್ನು ಸುಜಾತ ಅವರು ಭರ್ತಿ ಮಾಡಿದ್ರು. ಆದರೆ ಫಾರಂ ಅನ್ನು ಸರಿಯಾಗಿ ಭರ್ತಿ ಮಾಡಿಲ್ಲ ಎಂದು ಆರೋಪಿಸಿ ಯೋಗೇಶ್ ಬಿಎಲ್ಒ ಜೊತೆ ಜಗಳ ತೆಗೆದಿದ್ದಾರೆ. ವಾಗ್ವಾದದ ವೇಳೆ ಮಹಿಳಾ ಬಿಎಲ್ಒ ಸುಜಾತ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ನೊಂದ ಮಹಿಳಾ ಬಿಎಲ್ಒ ಕಣ್ಣೀರಿಟ್ಟಿದ್ದಾರೆ. ಗ್ರಾಮದ ಯೋಗೇಶ್ ಹಾಗೂ ಆತನ ಪುತ್ರ ಸುಬ್ರಹ್ಮಣ್ಯ ಅವರು ಅಂಗನವಾಡಿಯಲ್ಲಿದ್ದ ದಾಖಲೆಗಳು ಹಾಗೂ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿ ಎಸೆದು ತಮ್ಮ ಗೂಂಡಾ ವರ್ತನೆ ಮೆರೆದಿದ್ದಾರೆ. ಎನ್ಯುಮರೇಷನ್ ಫಾರಂಗಳನ್ನು ಸಹ ಎಲ್ಲೆಂದರಲ್ಲಿ ಚೆಲ್ಲಿದ್ದಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿದರೂ ಕೂಡ ಪೊಲೀಸರ ಸಮ್ಮುಖದಲ್ಲೇ ಯೋಗೇಶ್ ಹಾಗೂ ಅವರ ಪುತ್ರ ಸುಬ್ರಹ್ಮಣ್ಯ ಅವರು ಮಹಿಳಾ ಬಿಎಲ್ಒಗೆ ನಿಂದಿಸುವುದನ್ನು ಮುಂದುವರೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಹಳ್ಳಿಮೈಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಕರ್ತವ್ಯದಲ್ಲಿದ್ದ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಇತರೆ ನೌಕರರು ಹಾಗೂ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನೋಡಿ ಸರ್ ಹೆಂಗೆ ಬಾಯಿಗೆ ಬಂದಂಗೆ ಇವ್ರ ಹೆಂಡತಿ ಮಕ್ಳಿಗೆ ಅಂದ್ಬಿಟ್ರು ಸುಮ್ಮನೆ ಕೊಡ್ತೀನಿ ಕೊಡ್ಬೇಕು ಸರ್, ಕರ್ಸ್ಬೇಕು ಅವರು ಯಾರು ಏನ್ ಕೊಡೋದಿಲ್ಲ. ನಾನು ಅದೇ ಕೊಡ್ತೀನಿ ಅಂತ ನೀವು ಕರೆದಿದ್ರೆ ಹೇಳ್ತಾ ಇದ್ದೀನಿ. ನೀವು ಕರೆದಿರೋದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೆಲೆ ಕೊಟ್ಟಿದ್ದೀನಿ. ಅಲ್ಲ ಸರ್, ಅಂಗನವಾಡಿ ಒಳಗೆ ದೌರ್ಜನ್ಯ ಮಾಡ್ತಾರೆ. ಪ್ರತಿಯೊಬ್ರು ಹೋಗದೆ ನಾವ್ ಕೇಳಕ್ ಬರ್ಬಾರ್ದು ಸರ್. ಕೇಳವ್ರ ಇವ್ರು ಕೇಳಿ ಗಲಾಟೆ ಇಲ್ಲ ಸರ್. ನಾವ್ ಯಾವತ್ತೂ ಬರಕಲಿಲ್ಲ ಅಂಗನವಾಡಿ ತಕ್ಕೆ. ಎಷ್ಟು ವರ್ಷ ಆಗಿತ್ತು ಇದು ಕೇಳಕ್ಕೆ ಇದು ಬಂದಿದ್ದು ಅಷ್ಟೇ. ಏನ್ ಮಾಡಿಸ್ತೀಯ ಸುಮ್ಮನೆ ಬಿಡಿ ಕೇಳಕ್ಕೆ ಬಂದಿತ್ತು. ಅಲ್ಲ ಸರ್, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮಟ್ಟದ ಸಾಂಸ್ಥಿಕ ಬಲವರ್ಧನಾ ಅಭಿಯಾನವಾದ ಸಂಘಟನಾ ಸೃಜನಾ ಅಭಿಯಾನದಡಿ ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರ ನೇಮಕಾತಿ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ ಎಂದು ಎಐಸಿಸಿ ವೀಕ್ಷಕಿ ಹಾಗೂ ಸಂಸದೆ ಸುಧಾ ತಿಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯ ಕುರಿತು ವಿವರಣೆ ನೀಡಿದ ಸಂಸದೆ ಸುಧಾ ಅವರು ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಲು ಮತ್ತು ನಾಯಕತ್ವಕ್ಕೆ ಸ್ಪಷ್ಟ ಹೊಣೆಗಾರಿಕೆಯನ್ನು ತರಲು ಸಂಘಟನಾ ಸೃಜನಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ತಳಮಟ್ಟದ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಉತ್ತಮ ನಾಯಕತ್ವವನ್ನು ಗುರುತಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ. ಇದಕ್ಕಾಗಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆಸಕ್ತರಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ನಮ್ಮಿಂದ ಅರ್ಜಿಗಳನ್ನು ಪಡೆದುಕೊಂಡು ಭರ್ತಿ ಮಾಡಿ ಸಲ್ಲಿಸಬಹುದು. ಹಾಸನ ಜಿಲ್ಲೆಯ ಎಲ್ಲ 7 ವಿಧಾನಸಭಾ ಕ್ಷೇತ್ರಗಳು ಹಾಗೂ ಬ್ಲಾಕ್ ಮತ್ತು ಮಂಡಲ ಮಟ್ಟದಲ್ಲೂ ಪ್ರವಾಸ ಕೈಗೊಂಡು ಜನರ ಅಭಿಪ್ರಾಯ ಸಂಗ್ರಹಿಸಲಾಗುವುದು. ಎಲ್ಲ ಭರ್ತಿ ಮಾಡಿದ ಅರ್ಜಿಗಳನ್ನು ವರದಿ ಸಮೇತ ಆಗಸ್ಟ್ 18ರೊಳಗೆ ಹೈಕಮಾಂಡ್ಗೆ ಸಲ್ಲಿಸಲಾಗುವುದು. ಅಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರಲ್ಲದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕುರಿತು ಮೌನ ಮುರಿಯಬೇಕು. ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ದೌರ್ಜನ್ಯ ಎಸಗಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಸಂಸತ್ನಲ್ಲಿ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ಗಟ್ಟಿಯಾಗಿ ಧ್ವನಿ ಎತ್ತುತ್ತಿದ್ದು, ನಾವು ಸದಾ ವಿದ್ಯಾರ್ಥಿಗಳ ಜೊತೆ ಇರುತ್ತೇವೆ ಎಂದಿದ್ದಾರೆ. ಸಂಸದಂತಹ ಸುಧಾ ಮೇಡಮ್ ಅವರು ಮತ್ತು ನಮ್ಮ ಸಂದೀಪ್ ಅಣ್ಣ ಅವರು ಸಂಘಟನಾ ಸೃಜನಾ ಅಭಿಯಾನ ವಿಷಯದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿದ್ದಾರೆ. ಜೊತೆಗೆ ನಮ್ಮ ಶಾಸಕ ಶ್ರೀ ನಾರಾಯಣ ಇದ್ದಾರೆ. ಈಗ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಏನಿವತ್ತು ನೀಟ್ ಬಗ್ಗೆ ಕೇಳ್ತಿದ್ದೀರಿ, ಅಕ್ಷರಶಃ ನಾವು ಕಣ್ಣಲ್ಲಿ ನೋಡಿರುವಂಥದ್ದು ದಾರುಣ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ವಿದ್ಯಾರ್ಥಿನಿಯರು
ಆ ಸ್ಥಿತಿಯನ್ನು ಎದುರಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ನನಗೆ ಒಂದು ಯಕ್ಷ ಪ್ರಶ್ನೆ ಏನಂತ ಹೇಳಿದ್ರೆ, ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನದಡಿಯಲ್ಲಿ ನಿಜವಾಗ್ಲೂ ಸ್ವತಂತ್ರ ನಮ್ಮ ದೇಶದಲ್ಲಿ ಇದೆಯಾ, ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ದೇಶದಲ್ಲಿ ಇದೆಯಾ ಅನ್ನೋದು ನಾವು ಚುನಾಯಿತ ಜನಪ್ರತಿನಿಧಿಗಳಿಗೆ ನಾವೇ ಹಾಕೊಳ್ಬೇಕಾದಂಥ ಒಂದು ಯಕ್ಷ ಪ್ರಶ್ನೆ ಉಂಟಾಗಿದೆ. ಯಾಕಂತೇಳಿದ್ರೆ ದೆಹಲಿಯಲ್ಲಿ ದಾರುಣ ಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿ ರಸ್ತೆ ಬದಿಯಲ್ಲಿ ಊಟ ಮಾಡಿ ರಸ್ತೆ ಬದಿಯಲ್ಲಿ ಮಲಗುವಂಥ ಕೆಲಸ ಏನು ಮಾಡ್ತಿದ್ರು ಕಾಂಗ್ರೆಸ್ನವರು ಅಂತ ನೀವು ಮಾಧ್ಯಮದಲ್ಲಿ ಭಾಳ ಒಂದು ನಿಮಿಷ ಭಾಳ ಇದು ಮಾಡ್ತಾ ಇದ್ದೀರಿ. ಈ ಚಳಿಗಾಲಿನ ಅಧಿವೇಶನ ಕೆಲವೇ ದಿವಸಗಳಲ್ಲಿ ನಡೀತಾ ಇತ್ತು. ಆ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆ ಮಾಡಿ ಅಲ್ಲಿ ವಿಚಾರವನ್ನು ಎತ್ತಿ ಅಲ್ಲಿಂದ ಈ ರಾಜ್ಯದ ಜನತೆಗೆ, ಈ ದೇಶದ ಜನತೆಗೆ ವಿಚಾರ ತಿಳಿಸ್ಬೇಕು ಅಂತ ದೃಷ್ಟಿಯಿಂದ ಕಾಂಗ್ರೆಸ್ ಮೌನವಾಗಿತ್ತು ಹೊರತು ಇನ್ಯಾವ ದೃಷ್ಟಿಯಿಂದಲೂ ಅಲ್ಲ. ಸದನದಲ್ಲಿ ಅವಕಾಶ ಕೊಡಲಿಲ್ಲ, ಅಲ್ಲಿಂದ ಸಿಡಿದೆದ್ದು ಇವತ್ತು ರಾಷ್ಟ್ರವ್ಯಾಪಿ ಚಳವಳಿ ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಕರೆಗೆ ಲಕ್ಷಾಂತರ ಜನ ಯುವಕರು ಇವತ್ತು ದೆಹಲಿ ಇಡೀ ಭಾರತ ದೇಶದಲ್ಲಿ ಬಂದು ಇವತ್ತು ಸಂಘಟಿತರಾಗ್ತಾ ಇದ್ದಾರೆ, ಅದರ ವಿರುದ್ಧ ನಿಂತಿದ್ದಾರೆ ಅಂತಂದರೆ ತಾವು ತಿಳ್ಕೋಬೇಕು. ಅವತ್ತು ಪ್ರಧಾನಮಂತ್ರಿ ಆಗುವಾಗ ನರೇಂದ್ರ ಮೋದಿಯವರು ಏನು ಆಶ್ವಾಸನೆಯನ್ನು ಯುವಶಕ್ತಿಗೆ ನಾನು ಪೂರಕವಾಗಿ ನಿಲ್ತೇನೆ, ಅವರಿಗೆ ಉದ್ಯೋಗವನ್ನು ಕೊಡ್ತೇನೆ, ಉದ್ಯೋಗ ಪ್ರತಿ ವರ್ಷ 2 ಈ ವೇಳೆ ಮಾತನಾಡಿದ ಶಾಸಕ ಶಿವಲಿಂಗೇಗೌಡ ಅವರು ಪ್ರಥಮವಾಗಿ ಬೆಳಗಾವಿಯಲ್ಲಿ ನಡೆದ ಮಹಾತ್ಮ ಗಾಂಧೀಜಿಯವರ ಕಾರ್ಯಾಗಾರದಲ್ಲಿ ಸಂಘಟನಾ ಸೃಜನಾ ಅಭಿಯಾನವನ್ನು ಹಮ್ಮಿಕೊಳ್ಳುವ ನಿರ್ಧಾರ ಕೈಗೊಳ್ಳಲಾಯಿತು. ತಳಮಟ್ಟದಿಂದ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ಬಲವಾದ ನಾಯಕತ್ವವನ್ನು ಸೃಷ್ಟಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ರೂಪಿಸಲಾಗಿದೆ. ನಿನ್ನೆ ದಿನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ಮುಖಂಡರೆಲ್ಲರೂ ಸೇರಿ ಇದಕ್ಕೆ ಅಧಿಕೃತ ಚಾಲನೆ ನೀಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಹೇಗೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೋ ಅದೇ ರೀತಿ ಪಕ್ಷದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಜವಾಬ್ದಾರಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಸೇರಿದೆ. ಈ ಉದ್ದೇಶಕ್ಕಾಗಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಬೇರೆ ರಾಜ್ಯಗಳ ವೀಕ್ಷಕರನ್ನು ನೇಮಿಸಲಾಗಿದ್ದು ಅವರ ಜೊತೆ ಸಹಾಯಕ ವೀಕ್ಷಕರನ್ನು ಕಳುಹಿಸಿಕೊಡಲಾಗಿದೆ. ಈ ವೀಕ್ಷಕರು ಬಂದು ಪಕ್ಷದ ಆಂತರಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಯಾರಿಗೆ ಜವಾಬ್ದಾರಿ ನೀಡಿದರೆ ಪಕ್ಷವು ಇನ್ನಷ್ಟು ಬಲಗೊಳ್ಳುತ್ತದೆ ಎಂಬುದನ್ನು ಪರಿಶೀಲಿಸಿ ಪಾರದರ್ಶಕವಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿದ್ದಾರೆ. ಇಂದಿನಿಂದ ತಮಿಳುನಾಡಿನಿಂದ ಆಗಮಿಸಿರುವ ನಮ್ಮ ವೀಕ್ಷಕರ ನೇತೃತ್ವದಲ್ಲಿ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ ಎಂದರಲ್ಲದೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ಹಾಗೂ ನೀಟ್ ಪರೀಕ್ಷೆ ಅಕ್ರಮದ ವಿರುದ್ಧವೂ ನಾವು ಧ್ವನಿ ಎತ್ತಿದ್ದೇವೆ. ಈ ಅಕ್ರಮದಿಂದಾಗಿ ಲಕ್ಷಾಂತರ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಮಾನಸಿಕವಾಗಿ ನೊಂದಿದ್ದಾರೆ. ನೀಟ್ ಪೇಪರ್ ಲೀಕ್ ಹಗರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದಿದ್ದಾರೆ. ಸೃಷ್ಟಿ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಇದನ್ನು ನಿನ್ನೆ ದಿವಸ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು, ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಎಲ್ಲ ಮುಖಂಡರುಗಳು ಸೇರಿ ಲಾಂಚ್ ಮಾಡಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಚಾಲನೆಯನ್ನು ಕೊಟ್ಟು ಅವರು ಹೇಳಿದ್ದಾರೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಹೆಂಗೆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರೋ ಅದೇ ರೀತಿಯಲ್ಲಿ ಪಕ್ಷದ ಮುಖಂಡರುಗಳನ್ನು, ಪಕ್ಷದ ಅಧ್ಯಕ್ಷರುಗಳನ್ನು ಎಲ್ಲರನ್ನ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಪಕ್ಷದ ಕಾರ್ಯ. ಏನು ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಒಂದೇ ಒಂದು ಕರೆಗೆ ಲಕ್ಷಾಂತರ ಜನ ಯುವಕರು ಇವತ್ತು ದೆಹಲಿ ಇಡೀ ಭಾರತ ದೇಶದಲ್ಲಿ ಬಂದು ಇವತ್ತು ಸಂಘಟಿತರಾಗ್ತಾ ಇದ್ದಾರೆ, ಅದರ ವಿರುದ್ಧ ನಿಂತಿದ್ದಾರೆ ಅಂತಂದರೆ ತಾವು ತಿಳ್ಕೋಬೇಕು. ಅವತ್ತು ಪ್ರಧಾನಮಂತ್ರಿ ಆಗುವಾಗ ನರೇಂದ್ರ ಮೋದಿಯವರು ಏನು ಆಶ್ವಾಸನೆಯನ್ನು ಯುವಶಕ್ತಿಗೆ ನಾನು ಪೂರಕವಾಗಿ ನಿಲ್ತೇನೆ, ಅವರಿಗೆ ಉದ್ಯೋಗವನ್ನು ಕೊಡ್ತೇನೆ, ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ನಾನು ಸೃಷ್ಟಿ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಆ ಭರವಸೆ ಈಡೇರದಲ್ಲೇ ಇವತ್ತು ಅವರು ಆಯ್ಕೆ ಮಾಡಿಕೊಳ್ತಕ್ಕಂಥ ಅವರು ವಿದ್ಯಾಭ್ಯಾಸದ ಮಟ್ಟವನ್ನು ಬಡವರು ವಿದ್ಯಾರ್ಥಿಗಳು ಆರ್ಥಿಕವಾಗಿ ಮಾನ್ಯ ಸಂಸದಂತಹ ಸುಧಾ ಮೇಡಮ್ ಅವರು ಮತ್ತು ನಮ್ಮ ಸಂದೀಪ್ ಅಣ್ಣ ಅವರು ಸಂಘಟನೆ ಸೃಜನಾ ಅಭಿಯಾನ ವಿಷಯದಲ್ಲಿ ಇವತ್ತು ನಮ್ಮ ಜಿಲ್ಲೆಗೆ ಉಸ್ತುವಾರಿಗಳಾಗಿದ್ದಾರೆ. ಜೊತೆಗೆ ನಮ್ಮ ಶಾಸಕ ಶಿವಲಿಂಗೇಗೌಡ ಅವರು ಇದ್ದಾರೆ. ಈಗ ಅದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇನ್ನು ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಏನು
ನೀಟ್ ಬಗ್ಗೆ ಕೇಳ್ತಿದ್ದೀರಿ. ಅಕ್ಷರಶಃ ನಾವು ಕಣ್ಣಲ್ಲಿ ನೋಡಿರುವಂಥದ್ದು ದಾರುಣ ಸ್ಥಿತಿಯಲ್ಲಿ ಇವತ್ತು ನಮ್ಮ ದೇಶದ ವಿದ್ಯಾರ್ಥಿನಿಯರು ಆ ಸ್ಥಿತಿಯನ್ನು ಎದುರಿಸುವಂಥ ಕೆಲಸವನ್ನ ಮಾಡಿದ್ದಾರೆ. ನಾನು ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನದಡಿಯಲ್ಲಿ ನಿಜವಾಗ್ಲೂ ಸ್ವತಂತ್ರ ನಮ್ಮ ದೇಶದಲ್ಲಿ ಇದೆಯಾ, ಪ್ರಜಾಪ್ರಭುತ್ವ ಖಂಡಿತವಾಗಿಯೂ ದೇಶದಲ್ಲಿ ಇದೆಯಾ ಅನ್ನೋದು ನಾವು ಚುನಾಯಿತ ಜನಪ್ರತಿನಿಧಿಗಳಿಗೆ ನಾವೇ ಹಾಕೊಳ್ಬೇಕಾದಂಥ ಒಂದು ಪ್ರಶ್ನೆ ಉಂಟಾಗಿದೆ. ಯಾಕಂತೇಳಿದ್ರೆ ದೆಹಲಿಯಲ್ಲಿ ದಾರುಣ ಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿ ರಸ್ತೆ ಬದಿಯಲ್ಲಿ ಊಟ ಮಾಡಿ ರಸ್ತೆ ಬದಿಯಲ್ಲಿ ಮಲಗುವಂಥ ಕೆಲಸವನ್ನ ಮಾಡಿದರೆ, ಇಷ್ಟಾದರೂ ಸಹ ಒಂದು ದಪ್ಪ ಚರ್ಮದ ಕೇಂದ್ರ ಸರ್ಕಾರದವರು ಯಾವ ಸಭೆಯಲ್ಲಿ ಲೋಕಸಭಾ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಹೀಗೆ ಮುಖಂಡರು ಹಾಗೂ ಪಕ್ಷದ ಅಧ್ಯಕ್ಷರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಷ್ಟ್ರೀಯ ಅಧ್ಯಕ್ಷ HD ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ಹಾಸನದಲ್ಲಿ ತೀವ್ರ ಸಂತಾಪ ಸೂಚಿಸಲಾಗಿದ್ದು, ಚೆನ್ನಮ್ಮ ಅವರೊಂದಿಗಿನ ಒಡನಾಟವನ್ನು ನೆನೆದು ಅವರ ಸ್ನೇಹಿತರು ಕಣ್ಣೀರಿಟ್ಟಿದ್ದಾರೆ. ಕುಟುಂಬದ ಹಳೆಯ ಒಡನಾಟವನ್ನು ಸ್ಮರಿಸಿ ಮಾತನಾಡಿದ ಜಯಲಕ್ಷ್ಮಮ್ಮ ಅವರು, 1957ರಿಂದಲೇ ನಮ್ಮ ಕುಟುಂಬದೊಂದಿಗೆ ಅವರ ಆತ್ಮೀಯ ಒಡನಾಟವಿತ್ತು. ಅವರು ಆಗಾಗ ನಮ್ಮ ಮನೆಗೆ ಬರುತ್ತಿದ್ರು. ಚೆನ್ನಮ್ಮ ಅವರು ನನಗೆ ಸಹೋದರಿಯಂತಿದ್ರು. ಅಪಾರ ಪ್ರೀತಿ ಮತ್ತು ವಿಶ್ವಾಸ ತೋರಿದಂತಹ ಸಹೋದರಿಯನ್ನ ಕಳೆದುಕೊಂಡಿರುವುದು ತುಂಬಾ ದುಃಖ ತಂದಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವುಕರಾಗಿದ್ದಾರೆ. ಅವರ ಪರಿಚಯ ಆಗಿದ್ದು ನನಗಲ್ಲ, ಡಾಕ್ಟರ್ಗೆ, ನಮ್ಮ ಹಸ್ಬೆಂಡ್ಗೆ ಅವ್ರ ಪರಿಚಯ ಆಗಿದ್ದು 1957ರಲ್ಲಿ ಅನಿಸುತ್ತೆ. ಆ ಟೈಮಿಂದ ನಾವು ಸ್ನೇಹಿತರಾಗಿದ್ದರು. ಇಲ್ಲಿಗೆ ಬಂದ ಮೇಲೆ ಅವರ ಕುಟುಂಬ ಎಲ್ಲರೂ ನಮ್ಮ ಹಾಸ್ಪಿಟ್ಲಿಗೆ ಬರ್ತಾ ಹೋಗ್ತಾ ಇದ್ದಿದ್ದರಿಂದ ಅವರ ಕುಟುಂಬದವರು ನನಗೆ ಪರಿಚಯ ಆದರು. ಹಾಗಾಗಿ ಆ ಕಾಲದಿಂದನೂ ನಮ್ಗೆ ಅವ್ರು ತುಂಬ ಆಪ್ತರು ಹಾಗೂ ಸ್ನೇಹಿತರಾಗಿ ಅವ್ರ ಮನೆ ಕಾರ್ಯಕ್ರಮಗಳಿಗೆ ನಾವು ನಮ್ಮ ಕಾರ್ಯಕ್ರಮಗಳಿಗೆ ಅವರು ಬರೋದು ಹೋಗೋದು ಎಲ್ಲ ರೂಢಿಯಲ್ಲಿತ್ತು. ಯಾವುದೇ ಕಷ್ಟ ಸುಖ ಅದು ಒಬ್ರಿಗೊಬ್ರು ಹಂಚ್ಕೊಳ್ತಿದ್ವಿ. ಅಷ್ಟರಲ್ಲೇ ಹೋಗಲಿಲ್ಲ. ಅದು ರಾಜಕೀಯಕ್ಕೆ ಬಂದ ಮೇಲೆ ಎಲ್ಲ ರಾಜಕೀಯದ ಚರ್ಚೆಗಳು ನಮ್ಮ ಮನೆಯಲ್ಲೇ ನಡೀತಾ ಇತ್ತು. ದೇವೇಗೌಡರಿಗೆ ಡಾಕ್ಟರ್ ಮುನಿಗೌಡರು ಅಂದರೆ ಭಾಳ ಒಂದು. ಈ ವೇಳೆ ಮುದ್ದೇಗೌಡ ಅವರು ಮಾತನಾಡಿ, ನಮ್ಮ ನಡುವೆ ರಾಜಕೀಯ ಸಂಪರ್ಕ ಇರಲಿಲ್ಲ. ದೇವೇಗೌಡ ಅವರನ್ನು ಭೇಟಿ ಮಾಡಲು ಹೋದಾಗ ಚೆನ್ನಮ್ಮ ಅವರು ಆತ್ಮೀಯವಾಗಿ ಕಾಫಿ ತಿಂಡಿ ನೀಡಿ ಆತಿಥ್ಯ ನೀಡುತ್ತಿದ್ದರು. ಅವರ ಸರಳತೆ ಮತ್ತು ಆತ್ಮೀಯತೆ ಸದಾ ನೆನಪಿನಲ್ಲಿ ಉಳಿಯುತ್ತದೆ. ದೇವರು ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಸಂತಾಪ ಸೂಚಿಸಿದ್ದಾರೆ. ಈ ವೇಳೆ ಚೆನ್ನಮ್ಮ ಅವರ ಒಡನಾಡಿಗಳು ಹಾಗೂ ಸ್ನೇಹಿತರು ಹಾಜರಿದ್ದರು. ಪರಿಚಯ ಇತ್ತು. ಅದು ಕಂಟಿನ್ಯೂಸ್ ಆಗೇ ಒಂದಲ್ಲ ಒಂದು ರೀತಿ ಅವರ ಸಂಪರ್ಕ ಇತ್ತು. ರಾಜಕೀಯ ಸಂಪರ್ಕ ಇರಲಿಲ್ಲ, ವೈಯಕ್ತಿಕವಾದ ಪ್ರೀತಿಯಾದ ಒಂದು ಸಂಪರ್ಕ ಇತ್ತು. ಒಂದು ವಿಷಯ ನಾನು ಹೇಳಲೇಬೇಕಾಗುತ್ತೆ. ನಾನು ಕಾಫಿ ಕ್ಯೂರಿಂಗ್ ವರ್ಸ್ ಇದ್ದಾಗ ಕಾಫಿ ಬೋರ್ಡ್ ಮೆಂಬರ್ ಆಗಬೇಕಾದ್ರೆ ನಾನು ಕ್ಯೂರರ್ಸ್ ಅಸೋಸಿಯೇಷನಿಂದ ನಾನು ಪ್ರೆಸಿಡೆಂಟ್ ಆಗಿದ್ದೆ. ಆಗ ಕಾಫಿ ಬೋರ್ಡ್ನ ಮೆಂಬರ್ ಆಗಬೇಕು ಅಂತ ಬಹಳ ಸ್ನೇಹಿತರು ಒದ್ದಾಡ್ತಾಯಿದ್ರು. ನಾನು ಯಾರನ್ನೂ ಕೇಳಿರಲಿಲ್ಲ. ದೇಶವ್ಯಾಪಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ವಿದ್ಯಾರ್ಥಿ ಸಮುದಾಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಶಿಕ್ಷಣ ವ್ಯವಸ್ಥೆಯ ವೈಫಲ್ಯವನ್ನು ಖಂಡಿಸಿ ಹಾಗೂ ಕೇಂದ್ರ ಶಿಕ್ಷಣ ಸಚಿವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ಹಾಸನದಲ್ಲಿ ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿನಿ ಫಸೀಂ ಫಾತಿಮಾ, ನಾವು ನೀಟ್ ಪೇಪರ್ ಲೀಕ್ ಆಗಿರುವ ಉದ್ದೇಶದಿಂದ ಹೋರಾಟ ಮಾಡುತ್ತಿದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟೊಂದು ಭ್ರಷ್ಟವಾಗಿದೆ ಎಂದರೆ ನೀಟ್ನಂತಹ ಮಹತ್ವದ ಪರೀಕ್ಷೆಯ ಪೇಪರ್ ಲೀಕ್ ಆಗುವುದರಿಂದ ನಮ್ಮ ಇಡೀ ವ್ಯವಸ್ಥೆಯ ಹದಗೆಟ್ಟಿದೆ ಎಂಬುದನ್ನು ಇದು ತೋರಿಸುತ್ತದೆ. ಹಲವಾರು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯನ್ನ ಆಗಲಿ ಕಷ್ಟಪಟ್ಟು ಹಾಸ್ಟೆಲ್ಗಳಲ್ಲಿದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಪ್ರಿಪರೇಷನ್ ನಡೆಸಿರುತ್ತಾರೆ. ಆದರೆ ಪರೀಕ್ಷೆ ಬರುವ ಸಮಯಕ್ಕೆ ಪೇಪರ್ ಲೀಕ್ ಆಯಿತು, ರೀ ಎಕ್ಸಾಮ್ ಬರೆಯಿರಿ ಎಂದರೆ ನಮ್ಮ 2 ವರ್ಷಗಳ ಶ್ರಮ ನೀರು ಪಾಲದಂತೆ ಅಲ್ಲವೇ? 2 ವರ್ಷಗಳ ಕಾಲ ಕಷ್ಟಪಟ್ಟು ಓದಿರುವ ನಮಗೆ ಕೊನೆಯಲ್ಲಿ ನಿರಾಶೆಯಷ್ಟೇ ಉಳಿಯುತ್ತಿದೆ. ಕೇವಲ 1 ತಿಂಗಳಲ್ಲಿ ರೀ ಎಕ್ಸಾಮ್ಗೆ ತಯಾರಿ ನಡೆಸಿ ಎಂದರೆ ಹೇಗೆ ಸಾಧ್ಯ? ಒಂದು ಪರೀಕ್ಷೆಗೆ ಸೂಕ್ತ ಪ್ರೊಟೆಕ್ಷನ್ ಕೊಡಲು ಆಗದಿದ್ದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಎಷ್ಟು ಭ್ರಷ್ಟವಾಗಿದೆ ನೀವೇ. ಇದು ಇವತ್ತಿನದಲ್ಲ, ಕಳೆದ 10 ವರ್ಷಗಳಿಂದ ಈ ಅನ್ಯಾಯ ನಡೆಯುತ್ತಲೇ ಇದೆ. ಈ ಅನ್ಯಾಯ ಮುಂದುವರಿಯಬಾರದು ಎಂದು ಯುವ ಸಮುದಾಯ ಧ್ವನಿ ಎತ್ತಿದೆ ಎಂದು ತಿಳಿಸಿದ್ದಾರೆ. ಇಷ್ಟೊಂದು ಕರಪ್ಟ್ ಆಗಿದೆ ಅಂತ ಹೇಳಿದ್ರೆ, ಒಂದು ನೀಟ್ ಎಕ್ಸಾಮಿನೇಷನ್ ಅನ್ನೋ ಪೇಪರ್ನ ಅವರು ಲೀಕ್ ಆಗೋದ್ರಿಂದ ಪ್ರೊಟೆಕ್ಟ್ ಕೊಡೋಕ್ಕಾಗಲಿಲ್ಲ. ನಮ್ಮ NTA ಸಿಸ್ಟಮ್ ಕೂಡ ತುಂಬಾ ಕರಪ್ಷನ್ ಆಗಿದೆ. ಹಲವಾರು ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಯಿಂದ ದೂರವಿದ್ದು ಶ್ರಮಪಟ್ಟು ಕಷ್ಟಪಟ್ಟು ಓದಲು ಹಾಸ್ಟೆಲ್ಸಿಗೆಲ್ಲ ಹೋಗಿ ಬೇರೆ ಬೇರೆ ಒಂದು ಇದಕ್ಕೆ ಸ್ಟೇಟ್ಸಿಗೆಲ್ಲ ಹೋಗಿ ಅವರ ನೀಟ್ ಒಂದು ಪ್ರಿಪೇರ್ ಆಗ್ತಾರೆ. ಆದರೆ ನೀಟ್ ಎಕ್ಸಾಮ್ ಬರುವ ಒಂದು ಟೈಮಿಗೆ ಇವರೆಲ್ಲ ನೀಟ್ ಪೇಪರ್ ಲೀಕ್ ಆಯಿತು, ರೀ ಎಕ್ಸಾಮಿನೇಷನ್ ಕೊಡಿ ಅಂತ ಎಲ್ಲ ಒಂದು ಹೊಸ ಸ್ಟ್ರೀಮ್ನ ತಂದರೆ 1 ವರ್ಷ 2 ವರ್ಷಗಳಿಂದ ಮಕ್ಕಳು ಅದೊಂದು ನೀಟ್ ಎಕ್ಸಾಮಿನೇಷನ್ ನಾವು ಒಂದು ಬರಿಬೇಕು ಅಂತ ಅದೆಲ್ಲ ಎಷ್ಟು ಕಷ್ಟಪಟ್ಟಿರ್ತಾವೋ, ಅದು ನೀಟ್ ಪೇಪರ್ ಲೀಕ್ ಆಯಿತು ಅಂತ ಹೇಳೋದಿಗೆ ಅದೊಂದು ನ್ಯೂಸ್ ಕೇಳಿಬಿಟ್ಟೆ ನಮ್ಗೆ ಮನಸ್ಸಿಗೆ ಎಷ್ಟು ಬೇಜಾರು.
ಸಕಲೇಶಪುರ ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ರೈತರು ಆತಂಕದಲ್ಲೇ ಬದುಕು ಸಾಗಿಸುವಂತಾಗಿದೆ. ತಾಲೂಕಿನ ಕಿರುವಾಲೆ ಗ್ರಾಮದಲ್ಲಿ ಕಾಡಾನೆ ದಾಳಿ ನಡೆಸಿ ಹಸುವಿನ ಕರುವೊಂದನ್ನು ಬಲಿ ಪಡೆದಿರುವ ದಾರುಣ ಘಟನೆ ವರದಿಯಾಗಿದೆ. ಸಕಲೇಶಪುರ ತಾಲೂಕಿನ ಕಿರುವಾಲೆ ಗ್ರಾಮದ ನಿವಾಸಿ ಯತೀಶ್ ಅವರಿಗೆ ಸೇರಿದ ಜಾನುವಾರುಗಳ ಕೊಟ್ಟಿಗೆಯ ಮೇಲೆ ಕಾಡಾನೆ ಏಕಾಏಕಿ ದಾಳಿ ನಡೆಸಿದೆ. ಕೊಟ್ಟಿಗೆಯಲ್ಲಿದ್ದ ಕಟ್ಟಿಹಾಕಿದ ಹಸುವಿನ ಕರುವಿನ ಮೇಲೆ ಆನೆ ದಾಳಿ ಮಾಡಿದ್ದು ಪರಿಣಾಮ ಕರು ಸ್ಥಳದಲ್ಲೇ ಸಾವನ್ನಪ್ಪಿದೆ. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಟಿಎಪಿಸಿಎಂಎಸ್ ಅಧ್ಯಕ್ಷರಾದ ಶಶಿಕುಮಾರ್ ಅವರು ಸ್ಥಳದಲ್ಲಿ ಉಪಸ್ಥಿತರಿದ್ದು ಸಂತ್ರಸ್ತ ರೈತ ಯತೀಶ್ ಅವರಿಗೆ ಧೈರ್ಯ ತುಂಬಿದರು. ಅರಣ್ಯ ಇಲಾಖೆಯ ನಿಯಮಾನುಸಾರ ಮೃತ ಕರುವಿನ ಮಾಲೀಕ ರೈತನಿಗೆ ಶೀಘ್ರದಲ್ಲೇ ಸೂಕ್ತ ಪರಿಹಾರ ಧನ ಮಂಜೂರು ಮಾಡಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹಾಸನ ಬೆಳಗೋಡು ಸಂಪರ್ಕಿಸುವ ಪ್ರಮುಖ ಕೆರೆ ಏರಿ ರಸ್ತೆಯಲ್ಲಿ ಬೃಹತ್ ಗುಂಡಿ ಬಿದ್ದು ರಸ್ತೆ ಕುಸಿಯುತ್ತಿದ್ದು ಸ್ಥಳೀಯರಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಮಳೆ ಇದೇ ರೀತಿ ಮುಂದುವರೆದರೆ ಕೆರೆ ಏರಿ ಉಳಿದು ಕೆಳಭಾಗದಲ್ಲಿರುವ 106 ಎಕರೆ ಕೃಷಿ ಜಮೀನುಗಳಿಗೆ ಭಾರೀ ಹಾನಿಯಾಗುವ ಗಂಭೀರ ಆತಂಕ ಎದುರಾಗಿದೆ. ಹಾಸನ ಮತ್ತು ಬೆಳಗೋಡು ಸಂಪರ್ಕಿಸುವ ಮುಖ್ಯ ಕೆರೆ ಏರಿ ರಸ್ತೆಯಲ್ಲಿ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದ್ದು ರಸ್ತೆ ಭಾಗಶಃ ಕುಸಿಯುತ್ತಿದೆ. ಇದರಿಂದ ರಾತ್ರಿ ವೇಳೆ ಸಂಚರಿಸುವ ವಾಹನ ಸವಾರರಿಗೆ ಪ್ರಾಣಾಪಾಯದ ಭೀತಿ ಎದುರಾಗಿದೆ. ಒಂದು ವೇಳೆ ಮಳೆ ಹೆಚ್ಚಾಗಿ ಕೆರೆ ಏರಿ ಓಡಿದರೆ ಕೆಳಭಾಗದಲ್ಲಿರುವ ಕೃಷಿ ಜಮೀನುಗಳು ಜಲಾವೃತಗೊಂಡು ರೈತರಿಗೆ ಅಪಾರ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಾತ್ಕಾಲಿಕ ಪರಿಹಾರವಲ್ಲದೆ ಶಾಶ್ವತ ದುರಸ್ತಿ ಕಾಮಗಾರಿ ಕೈಗೊಳ್ಳಬೇಕು ಎಂದು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲೋಪಾಧ್ಯಕ್ಷ ನಾಗೇಂದ್ರ ಹೊಸಕೊಪ್ಪಲು ಆಗ್ರಹಿಸಿದ್ದಾರೆ. ಸಾರ್ವಜನಿಕರ ಜೀವ ಹಾಗೂ ರೈತರ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಕುಸಿದಿರುವ ಕೆರೆ ಏರಿ ಹಾಗೂ ರಸ್ತೆಯನ್ನು ಬಲಪಡಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರಸಿದ್ಧ ಪ್ರವಾಸಿ ತಾಣವಾದ ಸಕಲೇಶಪುರದ ಅರಣ್ಯ ಪ್ರದೇಶದಲ್ಲಿ ಯಾವುದೇ ಅಧಿಕೃತ ಅನುಮತಿಗಳಿಲ್ಲದೆ ಆಫ್ ರೋಡ್ ಚಟುವಟಿಕೆ ನಡೆಸಲು ಮುಂದಾದ ಬೆಂಗಳೂರಿನ ಯುವಕರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದ್ದಾರೆ. ಆರಿಫ್ ಹೇಮಂತ್ ಕುಮಾರ್ ನೇತೃತ್ವದಲ್ಲಿ ಅರಣ್ಯ ಸಿಬ್ಬಂದಿಗಳಾದ ಮಹದೇವಪ್ಪ, ದೇವೇಂದ್ರ ಹಾಗೂ ಸೋಮಶೇಖರ್ ಅವರು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿಗಳ ಸಂಚಾರ ಮತ್ತು ಆವಾಸ ಸ್ಥಾನ ಹೆಚ್ಚಿರುವುದರಿಂದ ಅಲ್ಲಿ ಆಫ್ ರೋಡ್ ವಾಹನಗಳ ಸಂಚಾರ ನಡೆಸಿದರೆ ಪ್ರಾಣಿಗಳ ಸಹಜ ವಾಸಸ್ಥಾನಕ್ಕೆ ತೀವ್ರ ತೊಂದರೆಯಾಗುತ್ತದೆ ಎಂದು ಅಧಿಕಾರಿಗಳು ಎಚ್ಚರಿಸಿದರು. ಅರಣ್ಯ ಪ್ರದೇಶದಲ್ಲಿ ಯಾವುದೇ ರೀತಿಯ ಆಫ್ ರೋಡ್ ಚಟುವಟಿಕೆಗಳನ್ನು ನಡೆಸುವ ಮುನ್ನ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆ, ಗ್ರಾಮ ಪಂಚಾಯಿತಿ ಹಾಗೂ ಆರ್ಟಿಒ ಸೇರಿದಂತೆ ಸಂಬಂಧಿತ ಎಲ್ಲ ಇಲಾಖೆಗಳಿಂದ ಕಡ್ಡಾಯವಾಗಿ ನಿರಾಕ್ಷೇಪಣಾ ಪ್ರಮಾಣ ಪತ್ರ ಪಡೆಯಬೇಕು ಎಂದು ಸ್ಪಷ್ಟಪಡಿಸಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಪ್ರಗತಿಪರ ಹೋರಾಟಗಾರರು ಮಳವಳ್ಳಿ ಪಟ್ಟಣದ ಅನಂತರಾಮ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ವೇಳೆ ಹೋರಾಟಗಾರ ಹಾಗೂ ಮಾಜಿ ಪುರಸಭಾಧ್ಯಕ್ಷ ದೊಡ್ಡಯ್ಯ ಮಾತನಾಡಿ, ನೀಟ್ ಪರೀಕ್ಷೆ ಸೋರಿಕೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನೇರ ಹೊಣೆಯಾಗಿದ್ದು ಅವರನ್ನು ರಾಷ್ಟ್ರಪತಿ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು. ಇದಲ್ಲದೆ ಈ ಘಟನೆ ಬಳಿಕ 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇವರ ಕುಟುಂಬದವರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಆಮ್ ಆದ್ಮಿ ಪಕ್ಷ ವಾಸಿಂ, ಸಿದ್ದಯ್ಯ, ಹೋರಾಟಗಾರರಾದ ರಂಗಸ್ವಾಮಿ, ಡಾಕ್ಟರ್ ಪ್ರಸಾದ್, ಜಯರಾಜು, ಶಂಕರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಮತ್ತು ಕೇಂದ್ರ ಶಿಕ್ಷಣ ಸಚಿವರನ್ನು ರಾಜೀನಾಮೆಗೆ ಒತ್ತಾಯಿಸಿ ವಿದ್ಯಾರ್ಥಿಗಳು, ಪೋಷಕರು, ಚಿಂತಕರು ಎಲ್ಲರೂ ಸಹ ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದರು. ಆ ಪ್ರತಿಭಟನೆಗೆ ಸರ್ಕಾರ ಪೊಲೀಸ್ ಮುಖಾಂತರ ಅವ್ರನ್ನ ಎತ್ತಂಗಡಿ ಮಾಡಿಸುವುದಕ್ಕೆ ಮನಸ್ಸೋ ಇಚ್ಛೆ. ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಭೀಕರ ಬರಗಾಲ ತಲೆದೋರಿದ್ದು ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಮಧ್ಯಪ್ರವೇಶಿಸಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಮತ್ತು ಪ್ರತಿಯೊಬ್ಬ ರೈತ ಕುಟುಂಬಕ್ಕೂ ವಿಶೇಷ ಆರ್ಥಿಕ ಅನುದಾನ ಘೋಷಿಸಬೇಕು ಎಂದು ಆಗ್ರಹಿಸಿ ಕನ್ನಡ ಚಳುವಳಿ ವಾಟಾಳ್ ಪಕ್ಷದ ಅಧ್ಯಕ್ಷರಾದ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಇಂದು ವಿನೂತನ ಹಾಗೂ ಗಮನ ಸೆಳೆಯುವ ಖಾಲಿ ತಟ್ಟೆಗಳ ಸಮ್ಮೇಳನ ನಡೆಸಲಾಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ರೈತರ ಬದುಕು ಬೀದಿಗೆ ಬಿದ್ದಿದೆ ಎಂಬುದನ್ನು ಬಿಂಬಿಸಲು ಪ್ರತಿಭಟನಾಕಾರರು ಕೈಯಲ್ಲಿ ಖಾಲಿ ತಟ್ಟೆಗಳನ್ನು ಹಿಡಿದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬರಪೀಡಿತ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಕಲ್ಪಿಸಬೇಕು. ಕೂಡಲೇ ಪ್ರತಿಯೊಬ್ಬ ರೈತರಿಗೂ ವಿಶೇಷ ಪರಿಹಾರ ಪ್ಯಾಕೇಜ್ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ವಾಟಾಳ್ ನಾಗರಾಜ್, ರಾಜ್ಯದಲ್ಲಿ ಮಳೆ ಇಲ್ಲದೆ ಬೆಳೆಗಳು ಸಂಪೂರ್ಣ ಕಮರಿ ಹೋಗಿವೆ. ಸಾಲದ ಶೂಲಕ್ಕೆ ಸಿಲುಕಿ ರೈತರು ಆತ್ಮಹತ್ಯೆಯ ಹಾದಿ ಹಿಡಿಯುತ್ತಿದ್ದಾರೆ. ಆದರೆ ಸರ್ಕಾರ ಮಾತ್ರ ನಿದ್ದೆ ಮಾಡುತ್ತಿದೆ. ಕೂಡಲೇ ರೈತರ ಎಲ್ಲಾ ರೀತಿಯ ಸಾಲಗಳನ್ನು ಮನ್ನಾ ಮಾಡಬೇಕು, ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮಳವಳ್ಳಿ ತಾಲೂಕಿನ ಬಸವನಪುರ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದ ಭೀಕರ ಸರಣಿ ಅಪಘಾತದಲ್ಲಿ ಗಾರ್ಮೆಂಟ್ಸ್ ನೌಕರರು ಸೇರಿದಂತೆ 60ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿರುವ ಆತಂಕಕಾರಿ ಘಟನೆ ವ್ಯಕ್ತವಾಗಿದೆ. ಘಟನೆಯಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಗಾರ್ಮೆಂಟ್ಸ್ ಕಾರ್ಮಿಕರನ್ನು ಕರೆದೊಯ್ಯುತ್ತಿದ್ದ ಬಸ್ ತೆರಳುತ್ತಿದ್ದ ವೇಳೆ ಅಡ್ಡ ಬಂದ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆಯುವುದನ್ನು ತಪ್ಪಿಸಲು ಚಾಲಕ ಏಕಾಏಕಿ ಸಡನ್ ಬ್ರೇಕ್ ಹಾಕಿದ್ದಾರೆ.
ಮೊದಲ ಬಸ್ ಸಡನ್ ಬ್ರೇಕ್ ಹಾಕಿದ್ದರಿಂದ ಅದರ ಹಿಂದೆ ಬರುತ್ತಿದ್ದ ಮತ್ತೊಂದು ಗಾರ್ಮೆಂಟ್ಸ್ ಬಸ್ ವೇಗವಾಗಿ ಬಂದು ನಿಂತಿದ್ದ ಬಸ್ಗೆ ಹಿಂಬದಿಯಿಂದ ಪ್ರಬಲವಾಗಿ ಡಿಕ್ಕಿ ಹೊಡೆದಿದೆ. ಇದರ ಬೆನ್ನಲ್ಲೇ ಎರಡನೇ ಬಸ್ಗೆ ಹಿಂದೆ ಬರುತ್ತಿದ್ದ 407 ಕ್ಯಾಂಟರ್ ವಾಹನವೂ ಸಹ ಡಿಕ್ಕಿ ಹೊಡೆದಿದೆ. ಸರಣಿ ಅಪಘಾತದ ರಭಸಕ್ಕೆ 2 ಬಸ್ಗಳಲ್ಲಿದ್ದ ನೌಕರರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿವೆ. ಕೂಡಲೇ ಸ್ಥಳೀಯರ ಸಹಾಯದಿಂದ ಗಾಯಾಳುಗಳನ್ನು ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ಕೊಡಿಸಲಾಗಿದೆ. ಏನು ಸರ್ ನಮ್ಮ ಹೋಗಿರ್ಲಿಲ್ಲ ಅವ್ರು ಹೋಯ್ತಿದ್ರು ಇಲ್ಲ ಸರ್ ಹೆಂಗಾಯ್ತು ಅಂತ ಗಂಟೆ ತಪ್ಪಿದ್ದು. ಈಗ ನೀವು ಯಾವ ಕಡೆಯಿಂದ ಬರ್ತಿದ್ರಿ? ನಾವು ಕಯ್ಯಂಬಳ್ಳಿಯಿಂದ. ಹಾಂ, ಎಲ್ಲಿ ಆದದ್ದು ಅದು? ನಮ್ಗೆ ಗೊತ್ತಾಯ್ತೇ ಇಲ್ಲ ಸರ್. ಹಾಂ, ಹಿಂದೆಗಡೆ ಕೂತಿದ್ವಿ, ಹಿಂದೆಗಡೆ ಬಸ್ ಹೊರಗೆ ಮುಂದೆ ಏನೋ ಗಾಡಿ ಬಂದು ಬ್ರೇಕ್ ಹಿಡಿಬೇಕಾದ್ರೆ ಸಡನ್ ಹಾಂ, ಪಾಸ್ ಆಗ್ತಿದೆ. ಅದು 2 ವೀಲರ್ ಅಡ್ಡ ಬಂದಿದೆ. ಈ ಗಾಡಿ ಹೋಗ್ತಿ ಸ್ಪೀಡಲ್ಲಿ ಸ್ವಲ್ಪ ಬ್ರೇಕ್ ಹಾಕಿದ್ದಾರೆ. ಹಿಂದೆ ಸ್ಪೀಡಾಗಿ ಗಾಡಿ ಬರ್ತಿರಲಿಲ್ಲ, ಆ ಗಾಡಿ ಮಿಡಲ್ಲಿ ಕಡಿತಲ್ಲ, ಅದಕ್ಕೆ ಟಚ್ ಆಗಿ. ನಿಮ್ಮ ಗಾಡಿ ಮುಂದೆ ಹೋಗ್ತಿತ್ತಾ ಹಿಂದೆ? ಹಾಂ, ನಮ್ಮ ಕಂಪ್ನಿ ಬಸ್ ಮುಂದೆ ಹೋಗ್ತಾ ಇತ್ತು. ಹಾಂ, ಎಲ್ಲಿ ಯಾವ ಕಡೆ ಬರ್ತಿತ್ತು? ನರಸೀಪುರದಿಂದ ಬಾಣಸಮುದ್ರ ಹೋಗ್ತಾ ಇತ್ತು. ಹಾಂ, ಬಾಣಸಮುದ್ರ. ಸೊ ಮುಂದೆ 2 ವೀಲರ್ ಅವರು ಅಡ್ಡ ಬಂದು ತುಂಬ ಸ್ಪೀಡಾಗಿ ಬಂದಿದ್ದಾರೆ, ಅಡ್ಡ ಹೋಗಿದ್ದಾರೆ. ಗಾಡಿ ಬ್ರೇಕ್ ಹಾಕಿದೆ. ಹಿಂದೆಗಡೆ ಇನ್ನೊಂದು ಗಾರ್ಮೆಂಟ್ಸ್ ಬಸ್ ಬರ್ತಿತ್ತಲ್ಲ, ಅದು ಹೋಗಿ ಹೊಡೆದಿದೆ. ಸೊ ಅವಾಗ ನಾರ್ಮಲ್. ಹಿಂದೆಗಡೆ ಇನ್ನೊಂದು ಟೈಮ್ ಬಂದು ಆ ಗಾಡಿಗೆ ಅದು ಸ್ಪೀಡಾಗಿ ಬಂದು ಟಚ್ ಮಾಡಿದೆ. ಸೊ ಮಿಡಲ್ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನದ ಆಕಾಂಕ್ಷಿಗಳ ಧ್ವನಿ ಜೋರಾಗಿದ್ದು, ಶಾಸಕ ಗಣೇಶ್ ನೀಡಿರುವ ಹೇಳಿಕೆ ತೀವ್ರ ಸಂಚಲನ ಸೃಷ್ಟಿಸಿದೆ. ರಾಜ್ಯದಲ್ಲಿ 20 ರಿಂದ 25 ಜನ ಯುವ ಶಾಸಕರ ಪ್ರತ್ಯೇಕ ತಂಡವಿದ್ದು ತಮಗೆ ಸಚಿವ ಸ್ಥಾನ ನೀಡಬೇಕು ಎಂದು ಶಾಸಕರು ಬೇಡಿಕೆ ಇಟ್ಟಿದ್ದಾರೆ ಎಂದು ಕಂಪ್ಲಿ ಶಾಸಕ ಗಣೇಶ್ ಬಹಿರಂಗಪಡಿಸಿದ್ದಾರೆ. ನಮ್ಮೊಂದಿಗೆ 20 ರಿಂದ 25 ಜನ ಶಾಸಕರ ಯೂತ್ ಟೀಮ್ ಇದೆ. ಎಲ್ಲರೂ ಸೇರಿ ಒಂದು ತಂಡವಾಗಿ ಕೆಲಸ ಮಾಡುತ್ತಿದ್ದೇವೆ. ಅವರ ಕೆಲಸಗಳಿಗೂ ಆಗಬೇಕು, ನನ್ನ ಕೆಲಸಗಳು ಆಗಬೇಕು ಎಂಬ ಉದ್ದೇಶದಿಂದ ಒಟ್ಟಾಗಿ ಬಂದಿದ್ದೇವೆ. ಇಂದು ಸುಮಾರು 15 ಜನ ಶಾಸಕರು ಒಟ್ಟಾಗಿ ಬಂದಿದ್ದು ನನಗೆ ಸಚಿವ ಸ್ಥಾನ ಕೊಡಬೇಕು ಎಂದು ಹೈಕಮಾಂಡ್ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಇನ್ನುಳಿದ 10 ಜನ ಶಾಸಕರು ನಮ್ಮ ಜೊತೆಯಲ್ಲಿದ್ದಾರೆ. ರಾಜ್ಯಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿದ್ದೇವೆ. ಬಡತನದಿಂದ ಬಂದ ನನಗೆ ದೊಡ್ಡ ಗೌರವ. ತಮ್ಮ ರಾಜಕೀಯ ಹಾದಿಯನ್ನು ಸ್ಮರಿಸಿದ ಅವರು, ಬಡತನದಿಂದ ಕಷ್ಟದಿಂದ ರಾಜಕೀಯಕ್ಕೆ ಬಂದಿದ್ದೇನೆ. ಒಬ್ಬ ಶಾಸಕನಾಗುವುದೇ ಅಷ್ಟು ಸುಲಭವಲ್ಲ. ಆದರೂ ನನಗೋಸ್ಕರ 25 ಶಾಸಕರು ಬಂದು ಬೆಂಬಲ ಸೂಚಿಸಿದ್ದಾರೆ ಅಂದರೆ ನನಗೆ ಬಹಳ ಖುಷಿಯಾಗುತ್ತಿದೆ. ಇದು ನಾನು ಮಾಡಿದ ಪುಣ್ಯ ಅಥವಾ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಎಂದು ಭಾವಿಸುತ್ತೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಸುಮಾರು 20 ರಿಂದ 25 ಜನ ಎಮ್ಎಲ್ಎಗಳು ಒಂದು ಅವಕಾಶ ನಮಗೆ ಕೊಡಬೇಕಂತಂದು ಬೇಡಿಕೆ. ಯಾಕಂದರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮಾಗಿ ವರ್ಕ್ ಮಾಡೋಕ್ಕತ್ತೆ. ಆ ನಿಟ್ಟಿನಲ್ಲಿ ಅವ್ರ ಕೆಲಸಗಳಾಗಬೇಕು, ನಮ್ಮ ಕೆಲಸಗಳಾಗಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿವೆ. ಒಂದು 15 ಜನ ಬಂದಿರ್ಬೋದು. ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಭಾಳಷ್ಟು ಖುಷಿ ಆಗ್ತೈತೆ. ಯಾಕಂದರೆ ಇಷ್ಟು ಬಡತನ ಸಹ ಕಷ್ಟಲೂ ಸಹ ರಾಜಕೀಯಕ್ಕೆ ಬಂದು 25 ಜನ ಎಮ್ಎಲ್ಎಗಳು ನಮ್ಮ ಪರವಾಗಿ ಹೇಳ್ತಾರೆ ಅಂದರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ, ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತಂದು ಹೇಳ್ತೀನಿ. ಯಾಕಂದರೆ ಒಬ್ಬ ಎಮ್ಎಲ್ಎ ಆಗೋದು ಅಷ್ಟು ಸುಲಭ ಅಲ್ಲ. ಅಂಥದ್ರಲ್ಲಿ 20 ರಿಂದ 25 ಜನ ಬರ್ತಾರೆ. ದೇಶಾದ್ಯಂತ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಸದಾಶಿವ ನಗರದಲ್ಲಿರುವ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದ ಬಳಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಧೋರಣೆ ಹಾಗೂ ಪ್ರಧಾನಿಯವರ ಕಾರ್ಯವೈಖರಿಯನ್ನು ಕಟುವಾಗಿ ಟೀಕಿಸಿದರು. ದೇಶದಲ್ಲಿ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದರೂ ಪ್ರಧಾನಿ ಮೋದಿ ಅವರಿಗೆ ಪರಿಸ್ಥಿತಿಯ ಗಂಭೀರತೆ ಅರ್ಥವಾಗುತ್ತಿಲ್ಲ ಅಥವಾ ಅವರು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ. ಪ್ರಧಾನಿಯವರು ತಮ್ಮ ಪ್ರತಿಷ್ಠೆಗೆ ಬಿದ್ದುಕೊಂಡಿದ್ದಾರೆ. ವಿವಾದದ ಹೊಣೆ ಹೊತ್ತು ಸಚಿವರ ರಾಜೀನಾಮೆಯನ್ನು ಪಡೆಯುತ್ತಿಲ್ಲ. ಇದರಿಂದಾಗಿ ದೇಶದ ಯುವ ಸಮುದಾಯದ ಭರವಸೆ ಹಾಗೂ ಕನಸುಗಳು ಕಮರಿ ಹೋಗುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಧಾನಿಯವರು ಗಂಭೀರ ಸಮಸ್ಯೆಗಳ ಬಗ್ಗೆ ನೇರವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಬೇಕು. ಆದರೆ ಅದನ್ನು ಬಿಟ್ಟ ವಾಟ್ಸ್ಆಪ್ ಮೂಲಕ ಸಂದೇಶ ಕಳುಹಿಸುತ್ತಿದ್ದಾರೆ. ಭಾರತದ ಇತಿಹಾಸದಲ್ಲಿ ಯಾರೂ ಈ ರೀತಿ ಮಾಡಿಲ್ಲ ಎಂದು ಟೀಕಿಸಿದರು. People have died. And Prime Minister doing a WhatsApp is something very, very what do you call not a dignified one. He has to do a proper press conference. If it want proper message, doing a WhatsApp selfie and sending and all this is something unheard in the Indian history. ಮೊದಲನೇ ಅವರು ಇದು ಮಾಡಿ ಅವಾಗಲೇ ತತ್ಕ್ಷಣ ಅವ್ರಿಗೆ ಮಧ್ಯಸ್ಥಿಕೆ ವಹಿಸಿ ಅವ್ರು ರಾಜೀನಾಮೆ ತಗೊಂಡು ಎನ್ಕ್ವೈರಿ ಮಾಡಿ ಅದಕ್ಕೆ ಮುಂದೆ ಎಲ್ಲರನ್ನ ಎಕ್ಸ್ಪರ್ಟ್ಸ್ ಕರೆಸಿ ಒಂದು ಇದು ಮಾಡಿದರೆ.
ದೆಹಲಿಯಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ತಮ್ಮ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಕಟುವಾಗಿ ಟೀಕಿಸಿದರು. ವಿದ್ಯಾರ್ಥಿಗಳ ಪ್ರಮುಖ ಬೇಡಿಕೆ ಏನೆಂದರೆ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು. ಅದನ್ನು ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಇತರೆ ವಿಷಯಗಳ ಬಗ್ಗೆ ಮಾತನಾಡುತ್ತಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪಡೆಯಲು ಪ್ರಧಾನಿ ಮೋದಿ ಯಾಕೆ ಹೆದರುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಆರ್ಎಸ್ಎಸ್ನಿಂದ ಏನಾದರೂ ನಿರ್ದೇಶನ ಬಂದಿದ್ಯಾ ಅಥವಾ ಈತ ನಮ್ಮ ಕಾರ್ಯಕರ್ತ, ಆತನಿಗೆ ರಕ್ಷಣೆ ಕೊಡಿ ಎಂದು ಯಾರಾದರೂ ಹೇಳಿದ್ದಾರಾ ಎಂದು ಪ್ರಿಯಾಂಕ್ ಖರ್ಗೆ ವ್ಯಂಗ್ಯವಾಡಿದರು. You are asking why we have filed on this Mr. C.T. Ravi? So it is filed under BNSS only, no? So there is nothing illegal about filing, right? जब हम कोई FIR दर्ज करते हैं, BNSS के जो कायदे हैं उसी के नीचे करना पड़ता है ना, तो उसी के नीचे हुआ है. उन बीजेपी लोगों को बोलिए कि कानून के दायरे में काम करे, कानून के दायरे में रख के बात करे. अगर उसका उल्लंघन होगा तो कानून जारी होगा. फिर रोते बैठेंगे प्रियांक खरगे ने, कांग्रेस पार्टी ने, DK शिव कुमार साहब ने हम पर केस डाला. ऐसे बात ही क्यों करते हो जिस पे आपका मुकदमा चले, जिससे आपको जेल हो? मेरा एक गुजारिश है, उन तक पहुंचाइए. सुप्रीम कोर्ट में उन्होंने स्टे लिया है. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಜೆಪಿ ಬೇಡಿಕೆಗೆ ಮಾಡಿದ ಸರ್ಕಾರ, ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಜನತಾ ಪಾರ್ಟಿಯ ಗೆಲುವು. ಕೇಂದ್ರ ಶಿಕ್ಷಣ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಮಾಲೇಕಲ್ಲು ತಿರುಪತಿ ಬಳಿ ದರೋಡೆಕೋರರ ದುಷ್ಕೃತ್ಯ, ಹಣ ದೋಚಿ ಕಾಲು ಕಟ್ಟಿ ಗುತ್ತಿಗೆ ತಳ್ಳಿದ ಕಳ್ಳರು, ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹ. ಕರ್ತವ್ಯ ನಿರತ ಮಹಿಳಾ ಬಿಎಲ್ಒ ಮೇಲೆ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡ ವರ್ತನೆ, ಹೊಳೆನರಸೀಪುರ ತಾಲೂಕಿನ ರಾಮೇನಹಳ್ಳಿಯಲ್ಲಿ ಘಟನೆ. ಇದಾಗುತ್ತೆ ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.